ನೋಡಿ, ರಾಮಲಿಂಗಾರೆಡ್ಡಿ ಅವರ ರಾಜೀನಾಮೆಗೆ ಪ್ರಮುಖ ಕಾರಣ ನನಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು ಕೊಡಬೇಕು, ಜಲಸಂಪನ್ಮೂಲ ಖಾತೆ ನನಗೆ ಬೇಡ ಅಂತಕ್ಕಂಥದ್ದು. ಅದಕ್ಕೆ ಡಿಮ್ಯಾಂಡ್, ಈಗ ಭಾರಿ ಡಿಮ್ಯಾಂಡ್ ಶುರುವಾಗಿದೆ. ನೋಡಿ, ಸದ್ಯಕ್ಕೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆಗಾಗಿ ಭಾರಿ ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ. ಯಾಕೆ ಅಂದರೆ ಅತ್ಯಂತ ಪ್ರಭಾವಿ ಖಾತೆ ಅದು ಬೆಂಗಳೂರು ಅಭಿವೃದ್ಧಿ ಖಾತೆ ಅಂತ. ಈ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯ ಒಳಗಡೆನೆ BDA ಬರುತ್ತೆ, BMRCL ಬರುತ್ತೆ, BWSSB ಬರುತ್ತೆ, ಇವೆಲ್ಲವೂ ಇದರೊಳಗಡೆನೆ ಬರುತ್ತೆ. ಜೊತೆಗೆ ಬಜೆಟ್ನಲ್ಲಿ ಬೆಂಗಳೂರು ಅಭಿವೃದ್ಧಿಗೆ ಭಾರಿ ಅನುದಾನ ಕೂಡ ಮೀಸಲಿಡ್ತಾರೆ. ಹೀಗಾಗಿ ಬೆಂಗಳೂರು ಅಭಿವೃದ್ಧಿ ಖಾತೆಗೆ ಪಟ್ಟು ಹಿಡಿದ್ರ ರಾಮಲಿಂಗಾರೆಡ್ಡಿ ಅಂತಕ್ಕಂಥ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ. ಇಷ್ಟು ದಿನ ಅದನ್ನು DK ಶಿವಕುಮಾರ್ ಅವರೇ ಹೊಂದಿದ್ರು. ಸೊ ಬೆಂಗಳೂರು ಅಭಿವೃದ್ಧಿ ಖಾತೆ ಅತ್ಯಂತ ಪ್ರಭಾವಿ ಖಾತೆ ಸಹಜವಾಗಿಯೇ, ಏಕೆಂದರೆ ರಾಜಧಾನಿ ಅಲ್ವಾ. ಈ ಖಾತೆ ವ್ಯಾಪ್ತಿಯಲ್ಲಿ ಬರತಕ್ಕಂಥ 5 GBA, ಈಗ 5 ಮಾಡಿದಾರಲ್ಲ ಪಾಲಿಕೆಗಳು, 5 ಬರುತ್ತೆ. BMRCL ಬರುತ್ತೆ, BWSSB ಬರುತ್ತೆ, BDA ಕೂಡ ಬರುತ್ತೆ, ಇನ್ಕ್ಲೂಡಿಂಗ್ BDA ಎಲ್ಲವೂ ಕೂಡ ಈ ಬೆಂಗಳೂರು ನಗರಾಭಿವೃದ್ಧಿ ಖಾತೆಗೆ ಬರುತ್ತೆ. ಬೆಂಗಳೂರು ಅಭಿವೃದ್ಧಿಗೆ ಸಿಗತಕ್ಕಂಥ ಅನುದಾನ ಕೂಡ ಹೆಚ್ಚು. ನಿಮಗೆ ಸಿಂಹಪಾಲು ಬೆಂಗಳೂರಿಗೆ ಬರುತ್ತೆ ಡೆವಲಪ್ಮೆಂಟ್ಗೋಸ್ಕರ. ಸೊ ಬೆಂಗಳೂರಿನಲ್ಲಿ ಶೀಘ್ರವೇ ಟನಲ್ ಕಾಮಗಾರಿ ಕೂಡ ನಡೆಯುತ್ತೆ. ಟನಲ್ ಕಾಮಗಾರಿ ಕೂಡ ಆರಂಭ ಆಗ್ತಾ ಇದೆ. ಆಮೇಲೆ ಫ್ಲೈಓವರ್ ಸೇರಿ ರಸ್ತೆ ಕಾಮಗಾರಿಗಳಿಗೆ ಹೆಚ್ಚಿನ ಅನುದಾನ ಕೂಡ ಸಿಗುತ್ತೆ. ಹೀಗಾಗಿ ಬೆಂಗಳೂರು ಅಭಿವೃದ್ಧಿ ಖಾತೆಗೆ ಭಾರಿ ಡಿಮ್ಯಾಂಡ್ ಇದೆ. ಈ ಹಿಂದೆ ತಮ್ಮ ಬಳಿಯೇ ಖಾತೆಯನ್ನು DK ಶಿವಕುಮಾರ್ ಉಳಿಸ್ಕೊಂಡಿದ್ದರು. ಅವರು ಉಪಮುಖ್ಯಮಂತ್ರಿ ಆಗಿದ್ದಾಗ ಈ ಖಾತೆಯನ್ನು ತಮ್ಮ ಬಳಿಯೇ ಉಳಿಸ್ಕೊಂಡಿದ್ರು. ಹಾಗಾಗಿ ಈ ಖಾತೆಗೆ ಈಗ ಡಿಮ್ಯಾಂಡ್ ಜಾಸ್ತಿ. ಸದ್ಯಕ್ಕೆ ಈ ಖಾತೆಯನ್ನು ಕೃಷ್ಣ ಬೈರೇಗೌಡರು ಕೊಟ್ಟಿದ್ದಾರೆ. ರಾಮಲಿಂಗಾರೆಡ್ಡಿ ಅವರು ಇಲ್ಲ, ನನಗೆ ಕೊಡಬೇಕು, ನನಗೆ ಮಾತು ಕೊಟ್ಟಿದ್ರು DK ಶಿವಕುಮಾರ್, ನನಗೇ ಕೊಡಬೇಕು ಅಂತ. ರಾಮಲಿಂಗಾರೆಡ್ಡಿ ಅವರ ವಾದ ಏನು? ಅವ್ರು ಏನು ಹೇಳಿದ್ರು? ನಾನು ಬೆಂಗಳೂರಿನ ಹಿರಿಯ ಶಾಸಕ, 85ರಿಂದ ಗೆದ್ಕೊಂಡು ಬಂದಿದ್ದೀನಿ, 8 ಬಾರಿ ಶಾಸಕನಾಗಿ ಆಯ್ಕೆಯಾಗಿದ್ದೀನಿ. ಬೆಂಗಳೂರು ಅಭಿವೃದ್ಧಿಗೆ ನನ್ನ ಕೊಡುಗೆಯೂ ಇದೆ, ನನ್ನ ಕೊಡುಗೆ ಕೂಡ ಇದೆ. BBMP ಎಲೆಕ್ಷನ್ನಲ್ಲಿ ಪಕ್ಷದ ಗೆಲುವಿಗೆ ನಾನು ಸಾಕಷ್ಟು ಶ್ರಮಿಸಿದ್ದೇನೆ. ನನಗೆ ಬೆಂಗಳೂರಿನ ಇಂಚಿಂಚು ಕೂಡ ಗೊತ್ತಿದೆ. ಹಾಗಾಗಿ ಈ ಇಲಾಖೆಯನ್ನು ನಿಭಾಯಿಸುವಲ್ಲಿ ನಾನು ಅತ್ಯಂತ ಸಮರ್ಥ ಅಂತ ಹೇಳ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರವೀಶ್ ಅವರಿಂದ ಪಡ್ಕೊಳ್ಳೋಣ. ರವೀಶ್, ಬೆಂಗಳೂರು ಅಭಿವೃದ್ಧಿ ಖಾತೆಗೆ ಇಷ್ಟೊಂದು ಡಿಮ್ಯಾಂಡ್ ಯಾಕೆ? ಮತ್ತು ಕೃಷ್ಣ ಬೈರೇಗೌಡರಿಗೆ ಅದನ್ನು ಕೊಟ್ಟಿರೋದಕ್ಕೆ ಏನಾದ್ರು ಸ್ಪೆಸಿಫಿಕ್ ರೀಸನ್ ಇದೆಯಾ? ರಾಮಲಿಂಗಾರೆಡ್ಡಿ ಅವರಿಗೆ DK ಶಿವಕುಮಾರ್ ಪ್ರಾಮಿಸ್ ಮಾಡಿದ್ರಾ ನಿಮಗೆ ಕೊಡ್ತೀನಿ ಅಂತ? ಹೇಗೆ ಅರವಿಂದ್, ಖಂಡಿತವಾಗಿ ಕೂಡ ಬೆಂಗಳೂರು ಅಭಿವೃದ್ಧಿ ಖಾತೆ ಬಗ್ಗೆ ಹಿಂದಿನಲ್ಲೂ ಕೂಡ ಒಂದು ರೀತಿಯಲ್ಲಿ ಡಿಮ್ಯಾಂಡ್ ಇದೆ. ಅಂದರೆ ಈ ಒಂದು ಬೆಂಗಳೂರು ಅಭಿವೃದ್ಧಿ ನಗರಾಭಿವೃದ್ಧಿಯಿಂದ ಬೆಂಗಳೂರು ಅಭಿವೃದ್ಧಿನ ಪ್ರತ್ಯೇಕವಾಗಿ ಒಂದು ರೀತಿಯಲ್ಲಿ ವಿಭಜನೆ ಮಾಡಿ ಆ ಒಂದು ಖಾತೆಯನ್ನು ಮಾಡಿದ್ದಕ್ಕಂಥದ್ದು ಜನತಾದಳ ಸರ್ಕಾರ. ಆ ಸಂದರ್ಭದಲ್ಲಿ ಮೊದಲೇ ಸೋಮಣ್ಣ ಮತ್ತು ಅನಂತ್ ನಾಗರವರು ಆ ಒಂದು ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನು ನಿರ್ವಹಣೆ ಮಾಡಿದರು. ತದನಂತರದಲ್ಲಿ SM ಕೃಷ್ಣ ಅವರು ಬಂದ ಮೇಲೆ DK ಶಿವಕುಮಾರ್ ಅವರು ನಗರಾಭಿವೃದ್ಧಿ ಖಾತೆಯನ್ನು ವಹಿಸಿಕೊಂಡ್ರು. ಅದಾದಮೇಲೆ ಅದು ಮತ್ತೆ ಒಂದು ರೀತಿಯಲ್ಲಿ ಮರ್ಜ್ ಆಗುವಂಥ ಕೆಲಸವನ್ನು ಕೂಡ ಆಯಿತು. ಜೊತೆಗೆ ಈ ಹಿಂದೆ ಅಂದರೆ ಯಡಿಯೂರಪ್ಪ ಸರ್ಕಾರದ ಸಂದರ್ಭದಲ್ಲೂ ಕೂಡ ಅಷ್ಟೇ ಡಿಮ್ಯಾಂಡ್ ಇತ್ತು. ಅಶೋಕ್ ಮತ್ತು ಅಶ್ವಥ್ ನಾರಾಯಣ ಇವರ ನಡುವೆ ಒಂದು ರೀತಿಯಲ್ಲಿ ಕಿತ್ತಾಟ ಇತ್ತು. ಆಗ ಯಡಿಯೂರಪ್ಪರವರೇ ಆ ಖಾತೆಯನ್ನು ತಾವೇ ಇಟ್ಕೊಳ್ಳುವಂಥ ಪ್ರಯತ್ನವನ್ನು ಕೂಡ ಮಾಡಿದ್ರು. ಅಲ್ಲಿಂದ ಮುಖ್ಯಮಂತ್ರಿಗಳು ಇಟ್ಕೊಳ್ಳುವಂಥದ್ದು ಆಯಿತು. ಆದರೆ DK ಶಿವಕುಮಾರ್ ಅವರು DCM ಆದ ಬಳಿಕ ಬೆಂಗಳೂರು ಅಭಿವೃದ್ಧಿ ಖಾತೆ ಬೇಕೇ ಬೇಕು ಅಂತ ಪಟ್ಟಿಡಿದು ಬೆಂಗಳೂರು ಅಭಿವೃದ್ಧಿ ಖಾತೆ, ಜಲಸಂಪನ್ಮೂಲ ಖಾತೆ ಎರಡೂ ಕೂಡ ಇಟ್ಕೊಂಡಿದ್ರು. ಹಾಗಾಗಿ ಎಲ್ಲೋ ಒಂದು ಕಡೆ ಬೆಂಗಳೂರಿಗೆ ಅನುದಾನವೂ ಕೂಡ ವಿಶೇಷವಾಗಿರುತ್ತೆ. ಜೊತೆಗೆ ಈಗ ಆಗ್ತಾ ಇರ್ತಕ್ಕಂಥ ಯೋಜನಾ ಕಾಮಗಾರಿ, ಟನಲ್ ಕಾಮಗಾರಿ ಆಗಿರ್ಬೋದು, ಜೊತೆಗೆ ಆ ಒಂದು ಬಿಸ್ನೆಸ್ ಕಾರಿಡಾರ್ ಯೋಜನೆ ಆಗಿರ್ಬೋದು, ಇವೆಲ್ಲವೂ ಕೂಡ ಇದೆ. ಅನುದಾನದ ಜೊತೆಗೆ ಎಲ್ಲೋ ಒಂದು ಕಡೆ ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನು ಇಟ್ಕೊಂಡಂಥ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯ ಸಂಪನ್ಮೂಲ ಕ್ರೋಢೀಕರಣ, ಅದ್ರ ಜೊತೆಗೆ ನಾನು ಬೆಂಗಳೂರಿಗ ಆ ಕಾರಣಗಳಿಗೋಸ್ಕರ ಬೆಂಗಳೂರು ಅಭಿವೃದ್ಧಿ ಖಾತೆ ಬೇಕು ಅಂತ ಹಲವರು ಪ್ರಸ್ತಾಪ ಮಾಡಿದ್ದು ಇದೆ. ಈಗ ರಾಮಲಿಂಗಾರೆಡ್ಡಿ ಅವರ ವಾದ ಏನು ಅಂದರೆ, ಹಿಂದೆ ನನಗೆ ಸಾರಿಗೆ ಇಲಾಖೆ ಕೊಟ್ಟಂಥ ಸಂದರ್ಭದಲ್ಲಿ ಇದೇ DK ಶಿವಕುಮಾರ್ ಅವರು ನನ್ನನ್ನು ಸಮಾಧಾನ ಪಡಿಸಿದ್ರು. ನಾನು ಅಸಮಾಧಾನಗೊಂಡಿದ್ದಾಗ ನಿಮಗೆ ನಮ್ಮ ಮುಂದಿನ ಸರ್ಕಾರದ ಅವಧಿಯಲ್ಲಿ ಬೆಂಗಳೂರು ಅಭಿವೃದ್ಧಿ ಖಾತೆ ಕೊಡ್ತೀವಿ ಅಂತ ಆ ಮಾತನ್ನು ತಪ್ಪಿದರೆ ಈಗ ಕೊಡಲಿ ಅನ್ನೋದು ಅವರ ವಾದ. ಹಾಗಾಗಿ ಇದು ಕಾಂಗ್ರೆಸ್ನ ಹೈಕಮಾಂಡ್ ಮಟ್ಟದಲ್ಲಿ ನಡೆದಿರೋದು, ನನ್ನ ಮಟ್ಟದಲ್ಲಿ ನಡೆದಿಲ್ಲ ಅಂತ ಎಷ್ಟೇ ಕ್ಲಾರಿಫಿಕೇಷನನ್ನು DK ಶಿವಕುಮಾರ್ ಕೊಟ್ಟಿದ್ರು ಕೂಡ ಅದನ್ನು ಒಪ್ಪಿಲ್ಲ.
ಯಾಕೆಂದರೆ ಸಂಪುಟ ವಿಸ್ತರಣೆ ಅದು ಹೈಕಮಾಂಡ್ ಕೈಯಲ್ಲಿರುತ್ತೆ, ಓಕೆ. ಆದರೆ ಖಾತೆ ಹಂಚಿಕೆ ವಿಚಾರವೂ ಕೂಡ ಹೈಕಮಾಂಡ್ ಅಷ್ಟು ದೊಡ್ಡ ಮಟ್ಟದಲ್ಲಿ ಹಸ್ತಕ್ಷೇಪ ಮಾಡಿದೆ ಅನ್ನೋದಾದರೆ ಖಂಡಿತವಾಗಿ ಕೂಡ ಇದು ಡಿ ಕೆ ಶಿವಕುಮಾರ್ಗೆ ದೊಡ್ಡ ಮಟ್ಟದ ಹಿನ್ನಡೆ ಅಂತಲೂ ಕೂಡ ಹೇಳ್ಬೋದಾಗಿದೆ. ಹಾಗಾಗಿ ಕೃಷ್ಣ ಬೈರೇಗೌಡರಿಗೆ ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನು ಕೊಡುವಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ ಸೂಚನೆ ಇತ್ತು, ಆ ಕಾರಣಗಳಿಗೋಸ್ಕರವಾಗಿ ಕೊಟ್ಟಿರ್ತಕ್ಕಂಥದ್ದು ಅಂತ. ಜೊತೆಗೆ ಕೃಷ್ಣ ಬೈರೇಗೌಡರು ಕೂಡ ಸ್ವತಃ ಒಂದು ಅಸಮಾಧಾನವನ್ನು ಪರೋಕ್ಷವಾಗಿ ಹೇಳಿದ್ದಾರೆ. ಅಂದರೆ ಈ ಖಾತೆಯನ್ನು ನಾನು ಅಷ್ಟು ಸಮರ್ಥವಾಗಿ ನಿಭಾಯಿಸೋದಕ್ಕೆ ಸಾಧ್ಯ ಆಗುತ್ತೋ ಇಲ್ವೋ ಅನ್ನೋದು ಗೊತ್ತಿಲ್ಲ, ಡಿ ಕೆ ಶಿವಕುಮಾರ್ ಅವರಿಂದ ಮಾತ್ರ ಸಾಧ್ಯ ಈ ಒಂದು ಬೆಂಗಳೂರು ಖಾತೆಯನ್ನು ಅಂತ. ಅಂದರೆ ಎಲ್ಲೋ ಒಂದು ಕಡೆ ವ್ಯಂಗ್ಯ ಮಾಡೋದ್ರ ಮೂಲಕ ಕಂದಾಯ ಖಾತೆಯನ್ನು ನನಗೆ ಕೊಡಲಿಲ್ಲ ಅನ್ನೋ ಅಸಮಾಧಾನವನ್ನು ಪರೋಕ್ಷವಾಗಿ ಅವರು ಕೂಡ ತೋಡ್ಕೊಂಡಿದ್ದಾರೆ. ಹಾಗಾಗಿ ಅಷ್ಟು ಈಸಿಯಾಗಿ ಎಲ್ಲೋ ಒಂದು ಕಡೆ ಬಗೆಹರಿಸಬಾರ್ದಂಥ ಈ ಒಂದು ವಿಚಾರವನ್ನು ಜಟಿಲ ಮಾಡಿಕೊಂಡಿದ್ದು ಯಾರು ಅನ್ನೋದೀಗ ಬಹುದೊಡ್ಡ ಪ್ರಶ್ನೆ. ಹಾಗಾಗಿ ರಾಮಲಿಂಗಾರೆಡ್ಡಿ ಅವರ ಮನವೊಲಿಕೆಗೆ ರಾಹುಲ್ ಗಾಂಧಿ ಅವರು ಸೂಚನೆ ಕೊಟ್ಟಿದ್ದಾರೆ. ಆ ಸೂಚನೆಯಂತೆ ಡಿ ಕೆ ಶಿವಕುಮಾರ್ ಮನವೊಲಿಸ್ಬೋದು. ಹಾಗಾಗಿ ರಾಮಲಿಂಗಾರೆಡ್ಡಿ ಅವರು ಎಷ್ಟರ ಮಟ್ಟಿಗೆ ಬಗ್ತಾರೆ ಅದನ್ನು ಕೂಡ ಕಾದು ನೋಡಬೇಕು. ಅರವಿಂದ್, ರೈಟ್, ಥ್ಯಾಂಕ್ ಯು. ತಮ್ಮ ಎಲ್ಲ ಮಾಹಿತಿಗೆ ರವೀಶ್ ಧನ್ಯವಾದ. ನೋಡೋಣ ಈ ನಾಯಕರ ಮನವೊಲಿಸುವಲ್ಲಿ ಡಿ ಕೆ ಶಿವಕುಮಾರ್ ಎಷ್ಟು ಯಶಸ್ವಿ ಆಗ್ತಾರೆ ಅಂತ.